ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ಶೈಲಿಯಲ್ಲಿ ಉಪ್ಸಾರು ಯಾವ ರೀತಿ ಮಾಡೋದು, ಸೊಪ್ಪನ್ನ ಬಳಸ್ಕೊಂಡು ಉಪ್ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನಾನು ಉಪ್ಸಾರಿಗೆ ಬಳಸ್ತಕ್ಕಂಥ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದ್ರ ಹೆಸರು ನಂಗೆ ಗೊತ್ತಿಲ್ಲ, ಹಳ್ಳಿಗಳಲ್ಲಿ ಸಿಗುತ್ತೆ, ಇದು ಗದ್ದೆ ಮತ್ತು ಹೊಲಗಳಲ್ಲಿ ಸಿಗುತ್ತೆ. ಈ ಸೊಪ್ಪನ್ನ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಅಂದರೆ ಬಿಡಿಸ್ಕೊಂಡು, ಅಂದರೆ ಎಳೆದನ್ನೆಲ್ಲ ತಗೊಂಡು ಬಲ್ತಿರೋದೆಲ್ಲ ಬಿಸಾಕಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ, ಅಂದರೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಇದೆರಡನ್ನೂ ಸೇರಿಸಿ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ಸೊಪ್ಪಲ್ಲಿ ಮಣ್ಣೆಲ್ಲ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ವಾಶ್ ಮಾಡಾದಮೇಲೆ ಒಂದು ಕುಕ್ಕರ್ನ ತೊಗೊತಿದ್ದೀನಿ. ಒಂದು ಕುಕ್ಕರ್ಗೆ ಆ ವಾಶ್ ಮಾಡಿರ್ತಕ್ಕಂಥ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹಾಕ್ತಾಯಿದ್ದೀನಿ. ಹಾಗೆ ಅದು ಮುಳುಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ತಿದ್ದೀನಿ. ಕಾಳೆಲ್ಲ ಸ್ವಲ್ಪ ಉಪ್ಪನ್ನ ಹಿಡಿಬೇಕಲ್ವ, ಸೊ ಹಾಗಾಗಿ ಜೊತೆಗೆ ಇದ್ರ ಜೊತೆಗೆ ಕಾಳುಗಳನ್ನ ಆ್ಯಡ್ ಮಾಡಬೇಕು. ನಿಮ್ಮ ಇಷ್ಟ ಒಂದು ಕಾಳನ್ನ ಆ್ಯಡ್ ಮಾಡ್ಬೋದು. ಹೆಸರು ಕಾಳು, ಬೇಳೆಕಾಳು, ತಡ್ನಿಕಾಳು ಅಥವಾ ಹಲಸಂದೆ ಕಾಳು, ಯಾವ ಕಾಳು ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಹೆಸರು ಕಾಳನ್ನ ಆ್ಯಡ್ ಮಾಡ್ತಿದ್ದೀನಿ. 1 ಕಪ್ಪಷ್ಟು ಹೆಸರು ಕಾಳನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ, ಹೆಸರು ಕಾಳನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು, ಡಸ್ಟ್ ಎಲ್ಲ ಇರುತ್ತಲ್ವ, ಸೊ ಹಾಗಾಗಿ ಅದನ್ನೂ ವಾಶ್ ಮಾಡಿಕೊಂಡು ಇದರೊಳಗಡೆ ಆ್ಯಡ್ ಮಾಡ್ತಿದ್ದೀನಿ. ಮೂರನ್ನೂ ಆ್ಯಡ್ ಮಾಡಾದಮೇಲೆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ನ ಬರ್ಸ್ಕೊತಿದ್ದೀನಿ. ಹಾಗೆ ಈ ಸೈಡಲ್ಲಿ ವಿಸಲ್ ಬರೋ ಅಷ್ಟರೊಳಗಡೆ ನಮಗೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿನ ಕಟ್ ಮಾಡ್ಕೋಬೇಕು, ಮತ್ತು ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊತಿದ್ದೀನಿ. ಅಷ್ಟರೊಳಗೆ ವಿಸಲ್ ಬರುತ್ತೆ. ವಿಸಲ್ ಬಂದಾದಮೇಲೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ, ಒಂದು ಗಡ್ಡೆ ಬೆಳ್ಳುಳ್ಳಿ, ಹಾಗೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲೇ 1-2 ಸ್ಲೈಸ್ ಈರುಳ್ಳಿ ಪೀಸು, ಹಾಗೆ ಸಾಂಬಾರು ಸೊಪ್ಪು, ಜೊತೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ವಿಸಲ್ ಬಿಡ್ತು. ಈಗ ವಿಸಲ್ ಬಿಟ್ಟಾದಮೇಲೆ ನಾನು ಇನ್ನೇನು ಮಾಡಬೇಕಂದ್ರೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಅದರೊಳಗಡೆ ಮೆಣಸಿನ್ಕಾಯಿ ಹಾಕಿದ್ವಲ್ಲ, ಆ ಮೆಣಸಿನ್ಕಾಯಿನ ಎತ್ಕೊಂಡು ಆ ಮಿಕ್ಸರ್ ಜಾರ್ಗೆ ಹಾಕ್ಕೊಬೇಕು. ಆ ಮಿಕ್ಸರ್ ಜಾರ್ಗೆ ಹಾಕೊಂಡ ನಂತರ ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು, ಬೇಯಕ್ಕೆ ಹಾಕಿರ್ತೀವಲ್ಲ ಸೊಪ್ಪು ಮತ್ತು ಕಾಳನ್ನೂ ಒಂದು ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನೂ ಎತ್ಕೊಂಡು ಅದರೊಳಗಡೆ ಹಾಕ್ಕೊಬೇಕು. ಮೆಣಸಿನ್ಕಾಯಿ, ಸೊಪ್ಪು, ಕಾಳು ಇದು ಮೂರೂ ಕುಕ್ಕರ್ ಜಾರಿಯಿಂದ ಎತ್ಕೊಂಡು ಹಾಕ್ಕೊಬೇಕು. ಇಷ್ಟೆಲ್ಲ ಹಾಕೊಂಡಾದ್ಮೇಲೆ ರುಬ್ಬಿ ಒಂಥರ ಫೈನ್ ಪೇಸ್ಟ್ ಅಂತ ಹೇಳ್ತೀವಿ, ಸ್ಮೂತ್ ಪೇಸ್ಟನ್ನ ಮಾಡ್ಕೊಬೇಕಾಗುತ್ತೆ. ಪೇಸ್ಟ್ ಮಾಡ್ಕೊಂಡಿದ್ದನ್ನು ನಾವೇನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ವಿ ಕಾಳು ಮತ್ತು ಸೊಪ್ಪು, ಅದ್ರ ಜೊತೆಗೆ ಆ್ಯಡ್ ಮಾಡಿ ಅದನ್ನು ಒಂದು ಕುದಿ ಮಳ್ಳಿಸ್ಬೇಕು. ಆ ಮಳ್ಸಾದಮೇಲೆ ಅದಕ್ಕೆ ಒಗ್ಗರಣೆ ಕೊಡಬೇಕು. ಅಂದರೆ ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಗ್ಗರಣೆ ಮಾಡಿ ಅದರೊಳಗಡೆ ಸುರಿಬೇಕು. ಜೊತೆಗೆ ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಆ್ಯಡ್ ಮಾಡ್ತಾರೆ. ಕೆಲವರಿಗೆ ಹಾಲನ್ನ ಆ್ಯಡ್ ಮಾಡೋದು ಇಷ್ಟ ಆಗಲ್ಲ. ನಿಮಗೆ ಇಷ್ಟ ಆಗಲ್ಲ ಅಂದರೆ ಇದನ್ನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಹಾಲನ್ನ ಆ್ಯಡ್ ಮಾಡ್ತೀನಿ. ಅದನ್ನ ಆ್ಯಡ್ ಮಾಡಿದ್ರೆ ಒಂದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು, ಅಂದರೆ ಒಂದು 60 ml ಅಷ್ಟೇ ನಾನು ಹಾಲನ್ನ ಆ್ಯಡ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ಆ್ಯಡ್ ಮಾಡಿ ಒಂದು ಕುದಿ ಮಳ್ಳಿದ್ಮೇಲೆ ಅಲ್ಲಿಗೆ ಉಪ್ಸಾರು ರೆಡಿ ಆಗುತ್ತೆ. ಈ ಸಾಂಬಾರು ಜೊತೆಗೆ ಮುದ್ದೆ ಮಾಡಿಬಿಟ್ರಂತೂ ತುಂಬ ಇಷ್ಟ ಆಗುತ್ತೆ. ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.